ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಹತ್ಯೆ ತನಿಖೆಗೆ ಎಸ್ಐಟಿ ರಚನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ, ಹೀಗಾಗಿ ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಅಂತ ಸಚಿವರು ಹೇಳಿದ್ದಾರೆ. ಪ್ರಕರಣದ ತನಿಖೆ ರಾಜಕೀಕರಣಗೊಳಿಸಬೇಡಿ, ಅಡ್ವಾನ್ಸ್ ಜಡ್ಜ್ಮೆಂಟ್ ಬರೆಯುವಂತಹ ಅವಶ್ಯಕತೆ ಏನಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿ, ಏನು ಸತ್ಯಾಂಶ ಹೊರಬರುತ್ತೆ ಅದನ್ನು ಕಾದು ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಾರೆ. ಯಾರು ಕೂಡ ಅದನ್ನ ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗಲ್ಲ. ಒಂದು ಲಾಭ ಹೆಂಗೆ ಪಡಿಬೇಕು, ಒಂದು ರಾಜಕೀಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ. ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನ ಯಾವುದೋ ಒಂದು ಹೆಂಗಲ್ನಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಪೊಲೀಸರು ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ಇವರೇ ಅಡ್ವಾನ್ಸ್ ಜಡ್ಜ್ಮೆಂಟ್ ಬರೋದ್ರಾಗ ಏನೋ ಅವಶ್ಯಕತೆ ಇಲ್ಲ. ಮಾಡಲಿ, 2-3 ತಿಂಗಳು ಟೈಮ್ ಬೇಕಾಗ್ತೈತೆ. ತನಿಖೆ ಮಾಡಲಿ, ನೋಡೋಣ ಏನು ಸತ್ಯಾಂಶ ಹೊರಗೆ ಬರ್ತದೆ. ಯಾವುದೇ ಒಂದು ಕೇಸನ್ನು ಯಾರು ಕೂಡ ಅದನ್ನು ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗಲ್ಲ. ಒಂದು ಲಾಭ ಹೆಂಗೆ ಪಡಿಬೇಕು, ಒಂದು ರಾಜಕೀಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ. ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು